ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆದರೆ ನನಗೆ ಸ್ವಲ್ಪ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಎಡಿಟಿಂಗ್ ಮಾಡಿ ಶನಿವಾರ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನೂ ಕೂಡ ನನಗೆ 3 ವೀಡಿಯೋನ ಎಡಿಟಿಂಗ್ ಮಾಡೋಕ್ಕೆ ಬ್ಯಾಲೆನ್ಸ್ ಇದೆ. ಅದನ್ನು ಕೂಡ ಆದಷ್ಟು ಬೇಗ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ಆಫೀಸಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಇಲ್ಲಿ ಮನೆಯಲ್ಲೆಲ್ಲ ಪಾತ್ರೆಗಳೆಲ್ಲ ಬೆಳಗ್ಗೆ ವಾಶ್ ಮಾಡಿ ಇಟ್ಟೋಗಿರ್ತೀನಿ. ಅದನ್ನೆಲ್ಲ ಕೂಡ ಆ ಜಾಗಕ್ಕೆ ತೆಗೆದಿಡ್ತಾ ಇದ್ದೀನಿ. ನನಗೆ ಬೆಳಗ್ಗೆ ಟೈಮ್ ಸ್ವಲ್ಪ ಚೆನ್ನಾಗಿ ಟೈಮ್ ಸಿಗುತ್ತೆ. ಅಂದರೆ ನಾನು ಬೆಳಗ್ಗೆ ಸ್ವಲ್ಪ ಬೇಗನೆ ಹೇಳ್ತೀನಿ. ಹಾಗಾಗಿ ಆವಾಗಲೇ ಎಲ್ಲ ಕೆಲಸಗಳು ಮಾಡ್ಕೊಂಡು ಬಿಡ್ತೀನಿ. ಯಾಕಂತಂದರೆ ನಾನು ಸಂಜೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಂಗೆ ಅಷ್ಟೊಂದಾಗಿ ಟೈಮ್ ಇರಲ್ಲ ಅಂತೇಳಿ ಬೆಳಗ್ಗೆ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತೀನಿ. ಸಂಜೆ ಬಂದು ನನಗೆ ಅಡುಗೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಅಷ್ಟೇ. ಇಲ್ಲಿ ನಾನು ಧೂಪ್ ಕೂಡ ಹಚ್ಚಿಡ್ತಾ ಇದ್ದೀನಿ. ಇದನ್ನು ನಾನು ಇತ್ತೀಚೆಗೆ ಅಭ್ಯಾಸ ಮಾಡ್ಕೊಂಡಿದ್ದು. ಯಾಕಂತಂದರೆ ಇವಾಗ ಹಲಸಿನಹಣ್ಣು ಸೀಸನ್ ಆಗಿತ್ತಲ್ವ, ಆವಾಗ ನಾನು ಸ್ವಲ್ಪ ಹಲಸಿನಹಣ್ಣು ಜಾಸ್ತಿ ಮನೆಗೆ ತೊಗೊಂಡು ಬರ್ತಾಯಿದ್ದೆ. ನಂಗೆ ಸ್ವಲ್ಪ ಹಲಸಿನಹಣ್ಣು ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ಹಲಸಿನಹಣ್ಣು ತೊಗೊಂಡು ಬಂದಾಗೆಲ್ಲ ಈ ಸಣ್ಣ ಸಣ್ಣ ಸೊಳ್ಳೆಗಳು ಸ್ಟಾರ್ಟ್ ಆಯಿತು, ಜಾಸ್ತಿ ಮನೇಲಿ ಸ್ಟಾರ್ಟ್ ಆಗೋಕ್ಕಾಯಿತು. ಆವಾಗ ನನಗೆ ನಮ್ಮಮ್ಮ ಹೇಳಿದ್ರು, ಈ ಥರ ಧೂಪ ಹಚ್ಚಿಡು, ಆವಾಗ ಸೊಳ್ಳೆಗಳು ಬರಲ್ಲ ಅಂತ. ಆವಾಗಿಂದ ಅಭ್ಯಾಸ ಮಾಡಿಕೊಂಡೆ. ಆದರೆ ಇವಾಗ ನನಗೇನಾಗಿದೆ ಅಂದರೆ ಆ ಥರ ಧೂಪ ಹಚ್ಚಿಡೋದಾಗಿರ್ಬೋದು ಅಥವಾ ಈ ಕ್ಯಾಂಡಲ್ಗಳು ಹಚ್ಚಿಡೋದಾಗಿರ್ಬೋದು, ಈ ರೀತಿ ಮಾಡಿದಾಗ ಏನೋ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನನಗದು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಇವಾಗ ಡೈಲಿ ಆಫೀಸಿಂದ ಬಂದ ತಕ್ಷಣ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ದಿನ ಈ ಥರ ಒಂದು ಕ್ಯಾಂಡಲ್ ಆಗಿರ್ಬೋದು ಅಥವಾ ಈ ಥರ ಒಂದು ಧೂಪ ಆಗಿರ್ಬೋದು ಹಚ್ಚಿಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಹಾಗಾಗಿ ಇವತ್ತು ಇಲ್ಲಿ ರಾತ್ರಿ ಊಟಕ್ಕೆ ಅಂತೇಳಿ ನವಣೆಯಿಂದ ಕಿಚಡಿನ ಮಾಡ್ಕೋತಾ ಇದ್ದೀನಿ. ಇದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಹೇಳಿದ್ರೆ ಬೆಸ್ಟ್ ರೆಸಿಪಿ ಕೂಡ, ಅದರಲ್ಲೂ ನೈಟು ಬೆಸ್ಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ನನಗೆ ಈ ನವಣೆ ಆಗಿರ್ಬೋದು ಅಥವಾ ಈ ಆರ್ಕಗಳಲ್ಲಾಗಿರ್ಬೋದು ಈ ರೀತಿಯಾಗೆಲ್ಲ ಅಡುಗೆ ಮಾಡ್ಕೊಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಆರೋಗ್ಯಕ್ಕೂ ಕೂಡ ಒಳ್ಳೇದಂತೇಳಿ ಇಲ್ಲಿ ನಾನು 1 ಗ್ಲಾಸಷ್ಟು ನವಣೆನ ತೊಗೊಂಡಿದ್ದೀನಿ. ನವಣೆ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಚಿಕ್ಕದಾಗಿರುತ್ತೆ, ಈ ಸಾಸಿವೆ ಕಾಳು ಇರುತ್ತಲ್ವ ಆ ರೀತಿಯಾಗಿರುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ 1/4 ಕಪ್ಪಷ್ಟು ಹೆಸರು ಬೇಳೆ ಮತ್ತು 1/2 ಕಪ್ಪಷ್ಟು ತೊಗರಿಬೇಳೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ಸ್ವಲ್ಪ ಇದರಲ್ಲಿ ಜಾಸ್ತಿ ಮಣ್ಣಿನ ಅಂಶ, ಈ ಧೂಳು ಎಲ್ಲ ತುಂಬಾ ಇರುತ್ತೆ. ಸ್ವಲ್ಪ ಚೆನ್ನಾಗಿಯೇ ವಾಶ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ನಾವು ಅಡುಗೆ ಮಾಡ್ಕೊಂಡಾಗ ಸ್ವಲ್ಪ ಮಣ್ಣು ಥರ ಅನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿಯೇ ವಾಶ್ ಮಾಡ್ಕೊಬೇಕು. ನಾನಿಲ್ಲಿ ಒಂದು 4-5 ಸತಿ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಆನಂತರ ಇಲ್ಲಿ ನಾರ್ಮಲಾಗಿ ನಾವು ಹೇಗೆ ರೈಸ್ ಮಾಡ್ಕೊತೀವಲ್ವ ಅದೇ ರೀತಿಯಾಗಿ ಇದನ್ನು ಕೂಡ ರೈಸ್ ಥರನೇ ಮಾಡ್ಕೋಬೇಕು. ಅದರಲ್ಲಿ ನಾವು ಅನ್ನ ಮಾಡ್ಕೊತೀವಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತೀವಿ. ಇಲ್ಲಿ ನಾವು ನವಣೆ ಕಿಚಡಿ ಮಾಡ್ಕೋತಿರೋದ್ರಿಂದ 1 ಗ್ಲಾಸ್ನ ನವಣೆ ತೊಗೊತೀವಂದರೆ 3 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಯಾಕಂತಂದರೆ ನವಣೆ ಸ್ವಲ್ಪ ತೆಳುವಾಗಿರಬೇಕಲ್ವ, ಈ ಕಿಚಡಿ ಮಾಡ್ಕೊಂಡಾಗ ಸ್ವಲ್ಪ ತೆಳುವಾಗಿ ಬರಬೇಕು. ಹಾಗಾಗಿ ಇದ್ರ ಜೊತೆಗೆ ಇಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು 4 ವಿಷಲ್ ಆದರೂ ತೊಗೊತೀನಿ. ಯಾಕಂತಂದರೆ ನವಣೆ ಚೆನ್ನಾಗಿ ಕುಕ್ ಆಗಬೇಕು. ಬೇಳೆ ಮತ್ತು ಈ ನವಣೆ ಎಲ್ಲ ಚೆನ್ನಾಗಿ ಕುಕ್ ಆಗಿದ್ರೆ ಕಿಚಡಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದು 3-4 ವಿಷಲ್ ಆದರೂ ತೊಗೊತೀನಿ. ಆವಾಗ ತುಂಬ ಚೆನ್ನಾಗಿ ಬೆಂದಿರುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ನಾನು ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡು ಬಿಡ್ತೀನಿ. ಈ ಕಡೆ ವಿಷಲ್ ಹಾಕ್ತಾ ಇರಲಿ, ಈ ಕಡೆ ನಾವು ಇದಕ್ಕೆ ಏನೇನು ಬೇಕು ಅಂತ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ. ಅದ್ರ ಜೊತೆಗೆ ನಾನಿಲ್ಲಿ ಇವತ್ತು ಒಂದು ಸೋಯಾಬೀನ್ ಡ್ರೈ ಕೂಡ ಮಾಡ್ಕೋತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ರೆಸಿಪಿಗಳ ಜೊತೆ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ. ನಾನಿಲ್ಲಿ ಇಬ್ಬರಿಗಾಗುವಷ್ಟು ಸ್ವಲ್ಪನೇ ಮಾಡ್ಕೋತಾ ಇರೋದು, ಹಂಗಾಗಿ ಸ್ವಲ್ಪನೇ ಸೋಯಾಬೀನ ತೊಗೋತಾ ಇದ್ದೀನಿ. ಇಲ್ಲಿ ನಾನು ಒಂದು 3-4 ಸತಿ ಸೋಯಾಬೀನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಸಾಫ್ಟಾಗಿ ಕುಕ್ ಹಾಕಿ ಇಟ್ಕೊಂಡು ಬಿಡ್ತೀನಿ. ನಾವು ಈ ರೀತಿಯಾಗಿ ಕುಕ್ ಮಾಡೋಕ್ಕೆ ಇಟ್ಕೊಂಡ್ರೆ ಸೋಯಾಬೀನು ಕೂಡ ಬೇಗ ಡ್ರೈ ಕೂಡ ಮಾಡ್ಕೊಬೋದು. ಆದರೆ ಫ್ರೈ ಬೇಗನೆ ಆಗುತ್ತೆ ಅಂತ ಅಷ್ಟೇ. ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ, ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಈ ಸೋಯಾಬೀನ್ ರೆಸಿಪಿ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಕಡೆ ಸೋಯಾಬೀನು ಕೂಡ ಮತ್ತು ಈ ನವಣೆ 2 ಕೂಡ ಕುಕ್ ಆಗ್ತಾ ಇರಲಿ. ಈ ಕಡೆ ರೆಸಿಪಿಗೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ. ನಾನು ಫಸ್ಟೇ ಏನು ರೆಸಿಪಿ ಮಾಡ್ತೀನಿ ಅನ್ನೋದು ಪ್ಲ್ಯಾನ್ ಮಾಡ್ಕೋತೀನಲ್ವ, ಹಾಗಾಗಿ ಯಾವುದೇ ರೆಸಿಪಿ ಮಾಡ್ತೀನಿ ಅಂದರೂ ಎಲ್ಲ ರೆಸಿಪಿಗೂ ಒಂದೇ ಸತಿ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೋತೀನಿ. ಯಾಕಂತಂದರೆ ಪದೇ ಹೋಗಿ ಫ್ರೀಝರ್ ಬಾಕ್ಸ್ ತೆಗೆಯೋದು ಇಡೋದು ಆ ಥರ ಮಾಡೋಕ್ಕೆ ನಂಗೆ ಇಷ್ಟ ಆಗೋಲ್ಲ. ಹಾಗಾಗಿ ಒಂದೇ ಸತಿ ನಂಗೆ ಏನೇನು ಬೇಕು ಅಂತೆಲ್ಲ ಸೆಟ್ ಮಾಡಿಕೊಂಡು ತೊಗೊಂಡು ಬಂದು ಆನಂತರ ಬಾಕ್ಸ್ಗಳು ಎಲ್ಲೆಲ್ಲಿತ್ತು ಅಲ್ಲಿಗೆ ನೀಟಾಗಿ ಎತ್ತಿಟ್ಕೋತೀನಿ. ಆವಾಗ ನನಗಿದು ಮೆಸ್ಸಿ ಅನಿಸಲ್ಲ. ಇಲ್ಲಾಂದರೆ ಕಿಚನಲ್ಲೆಲ್ಲ ಮೆಸ್ಸಿ ಅನಿಸ್ಬಿಡುತ್ತೆ. ಹಾಗಾಗಿ
ಹಾಗಾಗಿ ನಂಗೆ ಅದು ಇಷ್ಟ ಆಗಲ್ಲ. ಇವಾಗ ನೋಡ್ತಿರ್ಬೋದು ನಾನು ಏನು ಕುಕ್ ಮಾಡ್ಕೋತೀನಿ ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಎಲ್ಲನೂ ಕೂಡ ಒಂದೇ ಸತಿ ಈ ಥರ ಜೋಡಿಸಿಟ್ಕೋತೀನಿ. ಆವಾಗ ನನಗೂ ಕೂಡ ಟೈಮ್ ಸೇವ್ ಆಗುತ್ತೆ ಮತ್ತು ಕಿಚನ್ ಕೂಡ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಮೆಸ್ಸಿಯಾಗಿ ಅನಿಸಲ್ಲ. ಹಾಗಾಗಿ ಇಲ್ಲಿ ನಾನಿಲ್ಲಿ ವೆಜಿಟೇಬಲ್ ಎಲ್ಲ ಅಷ್ಟೊಂದಾಗಿ ಬಳಸ್ತಾ ಇಲ್ಲ, ಯಾಕಂತಂದರೆ ರಾತ್ರಿ ಊಟಕ್ಕಂತ ಮಾಡ್ತಿರೋದ್ರಿಂದ ಸ್ವಲ್ಪ ಲೈಟಾಗೇ ಇರಲಿ ಫುಡ್ ಅಂತೇಳಿ. ಈಗ ಆಲ್ರೆಡಿ ಮಾಡ್ತಿರೋದೇ ಫುಡ್ ಹೆವಿ ಅಂತ ಅನಿಸುತ್ತೆ, ಹಾಗಾಗಿ ಇನ್ನೂ ವೆಜಿಟೇಬಲ್ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಕೂಡ ಫುಡ್ ಹೆವಿ ಅಂತ ಅನಿಸ್ಬೋದು. ಹಾಗಾಗಿ ಇಲ್ಲಿ ನಿಮಗೆ ಯಾರಾದರೂ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತಂದರೆ ನಾನು ಹಾಕಿರುವಂಥ ವೆಜಿಟೇಬಲ್ ಆಗಿರ್ಬೋದು ಅಥವಾ ಈ ನಾನು ಹಾಕಿರುವಂಥ ಕೆಲವೊಂದು ನಿಮಗೆ ಇಷ್ಟ ಆಗದೆ ಯಾವುದಾದ್ರೂ ಪದಾರ್ಥಗಳಿತ್ತಂದರೆ ನೀವು ಅದನ್ನು ಕೂಡ ಸ್ಕಿಪ್ ಮಾಡಿಕೊಂಡು ನಿಮಗೆ ಯಾವ ರೀತಿಯಾಗಿ ಬೇಕು ನೀವು ಆ ರೀತಿಯಾಗಿ ಕೂಡ ಆಲ್ಟರ್ನೇಟಿವ್ ಆಗಿ ಮಾಡ್ಕೋಬೋದು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಫುಡ್ಡು ಇದೇ ರೀತಿಯಾಗಿ ಮಾಡ್ಕೋಬೇಕಂತಿಲ್ಲ ಅಥವಾ ಎಲ್ಲ ವೆಜಿಟೇಬಲ್ ಪ್ರತಿಯೊಂದು ಪದಾರ್ಥಗಳು ಹಾಕಿ ಮಾಡ್ಕೊಬೇಕಂತಿಲ್ಲ. ಮನೆಗಳಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಅದನ್ನು ನೋಡಿಕೊಂಡು ನಾವು ಅಡುಗೆನ ಮಾಡ್ಕೋಬೇಕು. ಏನಂತಂದರೆ ಹುಳಿ, ಉಪ್ಪು, ಖಾರ ಈ ಮೂರು ಕೂಡ ಕರೆಕ್ಟಾಗಿ ಹಾಕಿದ್ರೆ ಯಾವುದೇ ಫುಡ್ ಆದರೂ ಅಥವಾ ಯಾವುದೇ ಊಟ ಆದ್ರೂ ತುಂಬಾ ರುಚಿಯಾಗಿರುತ್ತೆ ಅಂತ ನನ್ನ ಭಾವನೆ. ಏನಂತೀರಾ, ನಿಜ ಅಲ್ವಾ? ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ತೊಗೊಂಡು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಕಿಚಡಿಗೆ ಮತ್ತು ಈಗ ಸೋಯಾಬೀನ್ ಫ್ರೈ ಅಂತ ನಾವೇನು ಮಾಡ್ತೀವಲ್ವ, ಎರಡಕ್ಕೂ ಒಂದೇ ಸತಿ ರೆಸಿಪಿಗಳಿಗೆ ಕಟ್ ಮಾಡಿ ಇಟ್ಕೊತೀನಿ. ಅವಾಗ ಪದೇ ಪದೇ ನಾವು ಕಟ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದೇ ಸತಿ ಎಲ್ಲ ಕಟ್ ಮಾಡಿ ಜೋಡಿಸಿಟ್ಕೊಂಡ್ಬಿಟ್ರೆ ಬೇಗ ಕೂಡ ಅಡುಗೆ ಮಾಡ್ಕೋಬೋದು. ಹಾಗಾಗಿ ನಾನಿಲ್ಲಿ ಬಟಾಣಿನ ನೀರಲ್ಲಿ ಸೂಪ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂತಂದರೆ ಇದು ಫ್ರೀಝರಲ್ಲಿ ಇಟ್ಕೊಂಡಿರುವಂಥ ಬಟಾಣಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಹಾಗಾಗಿ ಈ ಥರ ಸೂಪ್ ಮಾಡಿ ಇಟ್ಕೊಂಡ್ರೆ ಇದು ನಾರ್ಮಲ್ ಆಗುತ್ತೆ. ಹಾಗಾಗಿ ಈ ಥರ ಸೂಪ್ ಮಾಡಿ ಇಟ್ಕೋತೀನಿ. ಅದಾದ ನಂತರ ನಾನಿಲ್ಲಿ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡು ಅದರಲ್ಲಿರುವಂಥ ಸಿಪ್ಪೆ ಎಲ್ಲ ಚೆನ್ನಾಗಿ ತೆಗೆದು ಅದನ್ನು ಕೂಡ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಆನಂತರ ಅಲ್ಲಿ ಹಸಿರು ಮೆಣಸಿನ್ಕಾಯಿನ 2 ಹಸಿರು ಮೆಣಸಿನ್ಕಾಯಿನ ಈ ರೀತಿಯಾಗಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮೊಟೊನ ತೊಗೊಂಡು ಅದನ್ನು ಕೂಡ ಈ ಥರ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಆನಂತರ ಇಲ್ಲಿ ಕ್ಯಾರೆಟು ನಾನು ಅರ್ಧ ಕ್ಯಾರೆಟ್ನ ತೊಗೊಂಡು ಅದನ್ನು ಕೂಡ ಸಣ್ಣದಾಗಿ ತುರಿದು ಹಾಕ್ತಾ ಇದ್ದೀನಿ. ಕ್ಯಾರೆಟ್ನ ಬೇಕಾದರೆ ನೀವು ಕಟ್ ಮಾಡಿ ಕೂಡ ಹಾಕ್ಬೋದು, ಆದರೆ ಈ ಥರ ತುರಿದು ಹಾಕಿದ್ರೆ ಏನೋ ಒಂಥರ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಈ ಥರ ತುರಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ. ಯಾರಾದರೂ ಈ ರೆಸಿಪಿನ ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸತಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಪರ್ಸ್ನಲಿ ನಿಮಗೂ ಕೂಡ ಈ ರೆಸಿಪಿ ತುಂಬ ಇಷ್ಟ ಆಗ್ಬೋದು. ಹಾಗಾಗಿ ಅದು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಮತ್ತು ಸಿಂಪಲ್ಲಾಗಿ ಇರುತ್ತೆ. ಇವಾಗ ಒಂದು ಗ್ಯಾಸ್ ಮೇಲೆ ಕಡಾಯಿನ ಇಟ್ಕೊಂಡು ಕಡಾಯಿ ಕೂಡ ಚೆನ್ನಾಗಿ ಬಿಸಿ ಆದ ನಂತರ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲು ಕೂಡ ಸೇರಿಸ್ಕೊತೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ನಾವು ಆವಾಗಲೇ ಏನು ಹೆಚ್ಚಿಟ್ಕೊಂಡಿದ್ವಲ್ವ ಈರುಳ್ಳಿ, ಅದನ್ನು ಕೂಡ ಅದರಲ್ಲಿ ಅರ್ಧ ಈರುಳ್ಳಿನ ಸೇರಿಸ್ಕೊಂಡು ಅದರಲ್ಲಿ ಇರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದಾದ ನಂತರ ನಾವು ಆವಾಗಲೇ ಏನು ಹೆಚ್ಚಿಟ್ಕೊಂಡಿದ್ವಲ್ವ ಈ ಮೆಣಸಿನ್ಕಾಯಿ ಮತ್ತು ಈ ಕರ್ಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಸೇರಿಸ್ಕೊಂಡು ಇದರಲ್ಲಿ ಇರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆದಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅದಾದ ನಂತರ ನಾವು ಆವಾಗಲೇ ಏನು ಹೆಚ್ಚಿಟ್ಕೊಂಡಿದ್ವಲ್ವ ಟೊಮೊಟೊ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಆವಾಗಲೇ ನಾವೇನು ಬಟಾಣಿ ತೊಗೊಂಡಿದ್ವಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಅದಾದ ನಂತರ ಇದರಲ್ಲಿ ತರಕಾರಿಲೆಲ್ಲ ಇರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ನಾವು ಆವಾಗಲೇ ಏನು ಸಣ್ಣದಾಗಿ ತುರಿದಿಟ್ಕೊಂಡಿದ್ವಲ್ವ ಕ್ಯಾರೆಟು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕ್ಯಾರೆಟ್ ಜೊತೆ ನೀವು ಬೇಕಂತಂದರೆ ಬೀನ್ಸು ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬೋದು. ನಾನು ಆವಾಗಲೇ ಹೇಳ್ದಾಗೆ ರಾತ್ರಿ ಊಟಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ಲೈಟಾಗಿ ಇರಲಿ ಫುಡ್ಡು, ತುಂಬ ಹೆವಿ ಆಗೋದು ಬೇಡ ಅಂತೇಳಿ ಕೆಲವೊಂದು ವೆಜಿಟೇಬಲು ನಾನೇ ಬೇಕಂತೇಳಿ ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಅಂದರೂ ಆ ಥರ ವೆಜಿಟೇಬಲ್ ಎಲ್ಲ ಸೇರಿಸ್ಕೋಬೇಕಂತಂದರೆ ನಿಮಗೆ ಯಾವ ವೆಜಿಟೇಬಲ್ ಇಷ್ಟ ಆಗುತ್ತೆ ಅಂಥ ವೆಜಿಟೇಬಲ್ ಕೂಡ ನೀವು ಸೇರಿಸ್ಕೊಂಡು ಮಾಡ್ಕೋಬೋದು. ಇನ್ನೂ ಕೂಡ ತುಂಬ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ ಇದೆಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಈ ಹಂತದಲ್ಲಿ ನಾವು ಆವಾಗಲೇ ಬೇಳೆ ಮತ್ತು ಈ ನವಣೆನ ಏನು ಬೇಯಿಸಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಈ ಹಂತದಲ್ಲಿ ಇದಕ್ಕೆ ಬೇಕಾಗಿರುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದು. ನಾನಿಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ತಾಯಿದ್ದೀನಿ. ನಿಮಗೆ ಹೇಗೆ ಬೇಕು ಹಂಗೆ ನೋಡಿಕೊಂಡು ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತಂದರೆ ನಿಮಗೆ ಯಾವ ರೀತಿಯಾಗಿ ತೆಳುವಾಗಿ ಬೇಕಾ ಅಥವಾ ತಿಕ್ಕಾಗಿ ಬೇಕಾ ನೋಡಿಕೊಂಡು ನೀವು ಆ ರೀತಿಯಾಗಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಆವಾಗಲೇ ಹಸಿರು ಮೆಣಸಿನ್ಕಾಯಿ ಕೂಡ ಬಳಸಿದ್ದೀನಿ. ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಹಾಕೋದ್ರಿಂದ ಕಲರು ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಗರಂ ಮಸಾಲನ ನಾನೇ ನಮ್ಮ ಮನೇಲಿ ಮಾಡ್ಕೊಂಡಿರುವಂಥ ಗರಂ ಮಸಾಲ ತುಂಬ ಸ್ಟ್ರಾಂಗಾಗಿ ಕೂಡ ಇದೆ. ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆದರೆ ಇಷ್ಟು ಕ್ವಾಂಟಿಟಿಗೆ ಸಾಕಾಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಸೇರಿಸ್ಕೊತಾ ಇದ್ದೀನಿ. ಕೊನೆಯದಾಗಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಸೇರಿಸ್ಕೊಂಡ್ರೆ ಈ
ಮತ್ತು ಕೊನೆಯಲ್ಲಿ ಸ್ವಲ್ಪ ಬೆಣ್ಣೆ ಕೂಡ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡ್ರೆ ಆರೋಗ್ಯಕರವಾದಂಥ ನವಣೆ ಕಿಚಡಿ ರೆಡಿನೇ ಆಗೋಗ್ಬಿಡುತ್ತೆ. ತುಂಬ ರುಚಿಯಾಗಿ ಕೂಡ ಬರುತ್ತೆ. ಯಾರಾದರೂ ಟ್ರೈ ಮಾಡ್ತೀರಾ ಅಂತಂದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗ್ಬೋದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇವಾಗ ಈ ರೆಸಿಪಿ ಕೂಡ ರೆಡಿ ಆಯಿತು. ಇವಾಗ ಒಂದು ಸೋಯಾಬೀನ್ ಫ್ರೈ ಕೂಡ ಮಾಡ್ಕೊಬೇಕು, ಅಂದರೆ ಒಂದು ಡ್ರೈ ಥರ ಎಳಿ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಇದು. ನಾನು ಆವಾಗಲೇ ಏನು ಸೋಯಾಬೀನ್ನ ಬೇಯಿಸೋಕೆ ಇಟ್ಕೊಂಡಿದ್ನಲ್ವ, ಅದು ಕೂಡ ಚೆನ್ನಾಗಿ ಕುಕ್ ಆಗಿತ್ತು. ಹಾಗಾಗಿ ಇವಾಗ ಇದನ್ನು ಈ ಥರ ನೀರಿನೆಲ್ಲ ಸೋದಿಸ್ಕೊಂಡು ನೀರು ಸಪ್ರೇಟು ಮತ್ತು ಈ ಸೋಯಾಬೀನ್ ಸಪ್ರೇಟು ಈ ರೀತಿಯಾಗಿ ಸೋದಿಸ್ಕೊಂಡು ಎತ್ತಿಟ್ಕೊತೀನಿ. ಅದಾದ ನಂತರ ಇಲ್ಲಿ ಒಂದು ಗ್ಯಾಸ್ ಮೇಲೆ ಕಡಾಯಿನ ಇಟ್ಕೊಂಡು ಕಡಾಯಿ ಕೂಡ ಚೆನ್ನಾಗಿ ಬಿಸಿಯಾದ ನಂತರ 1-2 ಟೇಬಲ್ ಸ್ಪೂನಷ್ಟು ಆಯಿಲು ಕೂಡ ಸೇರಿಸ್ಕೊಂಡು ಆಯಿಲು ಚೆನ್ನಾಗಿ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆವಾಗಲೇ ಏನು ಹೆಚ್ಚಿಟ್ಕೊಂಡಿದ್ದಲ್ವ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅವೆರಡನ್ನೂ ಕೂಡ ಸೇರಿಸ್ಕೊಂಡು ಅದರಲ್ಲಿ ಇರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದ ನಂತರ ನಾವು ಆವಾಗಲೇ ಏನು ತೆಗೆದಿಟ್ಕೊಂಡಿದ್ವಲ್ವ ಬಟಾಣಿ, ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆವಾಗಲೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಟೊಮೊಟೊ, ಅದನ್ನು ಕೂಡ ಸೇರಿಸ್ಕೊಂಡು ಇದರಲ್ಲಿ ಇರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ನಾವು ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಅದಾದ ನಂತರ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರು, ಅಂದರೆ ನಾವು ಸಾಂಬಾರಿಗೆಲ್ಲ ಏನು ಬಳಸ್ತೀವಿ ಆ ಸಾಂಬಾರ್ ಪೌಡರ್ನ ಕೂಡ ಸೇರಿಸ್ಕೊಂಡು ಇದರಲ್ಲಿ ಇರುವಂಥ ಹಸಿ ಸ್ಮೆಲ್ಗಳೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ನಾವು ಆವಾಗಲೇ ಏನು ಸೋಯಾಬೀನ್ನ ಸ್ವಲ್ಪ ಕುಕ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆ ಜೊತೆಗೆ ಈ ಸೋಯಾಬೀನ್ ಎಲ್ಲ ಚೆನ್ನಾಗಿ ಹಿಡಿಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಮತ್ತು ಸಿಂಪಲ್ಲಾಗಿ ಕೂಡ ಇರುತ್ತೆ. ಮತ್ತು ನಿಮಗೆ ಅಷ್ಟೊಂದಾಗಿ ಮಸಾಲೆ ಫ್ಲೇವರ್ ಕೂಡ ಇರಲ್ಲ, ಸ್ವಲ್ಪ ಮೈಲ್ಡಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಹೊಂದ್ಕೊಳೋ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಸೋಯಾಬೀನ್ ಫ್ರೈನ ನಾವು ಈ ಬೇಳೆ ಸಾಂಬಾರು ಮಾಡಿದಾಗ ಅಥವಾ ಈ ರಸಮ್ ಅನ್ನ ಮಾಡಿರ್ತೀವಲ್ವ ಅಂಥ ಟೈಮ್ಗಳು ಕೂಡ ನೀವು ಸೈಡ್ ಡಿಶ್ ಆಗಿ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಅಂದರೆ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನನಗೆ ಹೇಗಾಯಿತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ಇವಾಗ ಈ ಸೋಯಾಬೀನ್ ಫ್ರೈ ಕೂಡ ರೆಡಿನೇ ಆಗೋಯಿತು. ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೋಯಾಬೀನ್ ಫ್ರೈ ಕೂಡ ರೆಡಿ ಆಯಿತು ಮತ್ತು ಈ ನವಣೆ ಕಿಚಡಿ ಕೂಡ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿತ್ತು ಎರಡು ಕೂಡ. ನಮ್ಮ ಮನೆಯವರಿಗೆ ಎರಡು ರೆಸಿಪಿನೂ ತುಂಬಾ ಇಷ್ಟ ಆಯಿತು. ಅವ್ರಿಗೆ ಇಷ್ಟಪಟ್ಟು ಅವ್ರು ತಿಂದರು. ನನಗಂತೂ ಅದೇ ಖುಷಿ ಆಯಿತು. ನಾವು ಅದರಲ್ಲೂ ನಮ್ಮ ಥರ ಆಫೀಸಲ್ಲೂ ಕೆಲಸ ಮಾಡ್ಕೊಂಡು ಬಂದು ಮತ್ತು ಮನೆಯಲ್ಲೂ ಕೆಲಸ ಮಾಡಬೇಕಂತಂದಾಗ ತುಂಬ ಬೇಜಾರಾಗ್ತಿರುತ್ತೆ. ಆದರೂ ಕೂಡ ಮಾಡ್ತೀವಿ. ಅಂಥ ಟೈಮ್ಗಳಲ್ಲಿ ನಾವು ಮಾಡಿರೋಂಥ ಫುಡ್ಡು ಚೆನ್ನಾಗಿದೆ ಅಂತ ಅವರು ಹೇಳಿದಾಗ ನಮಗೆ ಆ ಕಷ್ಟ ಅಂತ ಅನ್ಸೋದೇ ಇಲ್ಲ, ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಈ ಥರ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ. ನಾವು ಪ್ರೀತಿಯಿಂದ ಮಾಡಿಕೊಟ್ಟಾಗ ಅವರು ಕೂಡ ಪ್ರೀತಿಯಿಂದ ಚೆನ್ನಾಗಿದೆ ಅಂತೇಳಿ ಊಟ ಮಾಡಿದಾಗ ಅದರಲ್ಲಿ ಏನೋ ಒಂಥರ ಖುಷಿ ಅನಿಸುತ್ತೆ. ನಾವು ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅನ್ನೋ ಫೀಲ್ ಕೂಡ ನನಗೆ ಬರುತ್ತೆ. ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ಇಲ್ಲಿ ಒಂದು ಸಿಂಪಲ್ಲಾಗಿ ಫೇಸ್ ಪ್ಯಾಕ್ನ ಮಾಡ್ಕೋಬೇಕಿತ್ತು. ಅದನ್ನು ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಒಂದು ಪನ್ನೀರ್ ಕೂಡ ಮಾಡ್ಕೊಬೇಕಿತ್ತು. ಹಾಗಾಗಿ ಇಲ್ಲಿ ಹಾಲನ್ನ ಬಿಸಿಗಿಡಕ್ಕಿಟ್ಟು ಅದಾದ ನಂತರ ನನಗೆ ಫೇಸ್ ಪ್ಯಾಕಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಲನ್ನ ತೆಗೆದು ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ಫೇಸ್ ಪ್ಯಾಕಿಗಂತ ಯಾವುದೂ ಕೂಡ ಆಚೆಯಿಂದ ಪೌಡರ್ಸ್ಗಳಾಗಿರ್ಬೋದು ಅಥವಾ ಈ ಪ್ರಾಡಕ್ಟ್ಗಳಾಗಿರ್ಬೋದು ಈ ಥರದ್ದು ಯಾವುದೂ ಕೂಡ ಬಳಸಲ್ಲ. ಮನೇಲಿರುವಂಥ ಪದಾರ್ಥಗಳನ್ನ ಸೇರಿಸ್ಕೊಂಡು ನಾನಿಲ್ಲಿ ಫೇಸ್ ಪ್ಯಾಕ್ನ ಮಾಡ್ಕೋತೀನಿ. ಇದಕ್ಕೆ ನಾನಿಲ್ಲಿ ಮೈಸೂರು ಬೇಳೆ ಅಂತ ನಾವೇನು ಕರಿತೀವಿ ಅದು ಜೊತೆಗೆ ಸೇರಿಸ್ಕೊಂಡು ಸ್ವಲ್ಪ ಕಡಲೆಬೇಳೆನ ಸೇರಿಸ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ತುಂಬ ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕು, ಅಂದರೆ ಗಂಧ ಇರುತ್ತಲ್ವ ಆ ರೀತಿಯಾಗಿ ನಾವು ಪೌಡರ್ನ ಮಾಡಿ ಇಟ್ಕೋಬೇಕು. ಅದಾದ ನಂತರ ನನಗೆ ರೋಸ್ನ ತೊಗೊಂಡು ಬಂದು ಅದನ್ನು ಕೂಡ ಚೆನ್ನಾಗಿ ಒಣಗಿಸ್ಕೊಂಡು ಅದರಿಂದ ಪೌಡರ್ನ ಮಾಡಿ ಇಟ್ಕೊಂಡಿರ್ತೀನಿ. ಅಂದರೆ ಫ್ರೀ ಆಗಿರ್ತೀನಲ್ವ ಅಂಥ ಟೈಮ್ಗಳಲ್ಲಿ ಈ ಥರ ಕೆಲಸ ಮಾಡ್ಕೋತೀನಿ. ಅದಾದ ನಂತರ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಅರಿಶಿನ ಪುಡಿನ ನಾನೇ ಮನೆಯಲ್ಲಿ ಮಾಡ್ಕೊಂಡಿರೋದು. ನಮ್ಮ ಮನೆಗಳಲ್ಲಿ ಅರಿಶಿನ ಊರಲ್ಲಿ ಬೆಳಿತೀವಿ, ಹಾಗಾಗಿ ನನಗೆ ಅದು ಈಸಿಯಾಗಿ ಸಿಕ್ಬಿಡುತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ಒಣಗಿಸ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಳೋದು ತುಂಬ ಆರ್ಗಾನಿಕ್ ಆಗಿ ಕೂಡ ಇರುತ್ತೆ. ಈ ಅರಿಶಿನ ಪುಡಿನ ನಾನು ಅಡುಗೆಗೂ ಕೂಡ ಇದೇ ಅರಿಶಿನ ಪುಡಿನ ಬಳಸೋದು ತುಂಬ ಒಳ್ಳೇದಂತೇಳಿ ಇಲ್ಲಿ ನಾನು ಸ್ವಲ್ಪ ಹಾಲು ಕೂಡ ಸೇರಿಸ್ಕೊಂಡು ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಕೂಡ ಸೇರಿಸ್ಕೊತೀನಿ. ಕೆಲವೊಂದು ವಿಡಿಯೋ ಎಡಿಟಿಂಗ್ ಮಾಡುವಾಗ ಕಟ್ ಆಗಿಬಿಟ್ಟಿದೆ, ಹಾಗಾಗಿ ನಾನೇ ಹೇಳ್ತಾ ಇದ್ದೀನಿ. ಅದಾದ ನಂತರ ಒಂದು ಅರ್ಧ ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಫೇಸ್ ಪ್ಯಾಕು ನಾವು ಒಂದು 3 ಡೇಸಿಗೆ ಒಂದ್ಸತಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಕೂಡ ತುಂಬ ಗ್ಲೋಗ್ ಬರುತ್ತೆ. ಮತ್ತು ಈ ನಮ್ಮ ಸ್ಕಿನ್ ಏನಾದ್ರು ಟ್ಯಾನ್ ಆಗಿದೆ ಅಂತಂದರೆ ಅದು ಕೂಡ ಆರಾಮಾಗಿ ಕ್ಲಿಯರ್ ಆಗುತ್ತೆ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರಾದರೂ ಟ್ರೈ ಮಾಡ್ತೀರಾ ಅಂದರೆ ಟ್ರೈ ಮಾಡಿ. ಈ ಕಡೆ ನನಗೆ ಪನ್ನೀರ್ ಕೂಡ ರೆಡಿ ಆಗಿತ್ತು. ಇದನ್ನು ಕೂಡ ನೀಟಾಗಿ ಸೋದಿಸ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಕೂಡ ಸೋದಿಸ್ಕೊಂಡು ನೀಟಾಗಿ
ಕಾಟನ್ ಬಟ್ಟೆಯಲ್ಲಿ ಪನ್ನೀರು ಮತ್ತು ಇದರಲ್ಲಿರುವಂಥ ನೀರು ಏನಿರುತ್ತೆ ಅದೆರಡು ಕೂಡ ಸಪ್ರೇಟ್ ಮಾಡಿಕೊಂಡು ಚೆನ್ನಾಗಿ ಸೋದಿಸ್ಕೊತೀನಿ. ಈ ಪನ್ನೀರ್ ತುಂಬ ಕಡಿಮೆನೇ ಆಗಿದೆ. ನಮಗೆ ಕಾಫಿ ಟೀ ಕುಡಿ ಅಭ್ಯಾಸ ಇಲ್ಲ, ಹಾಗಾಗಿ ನಾವು ಕಾಫಿ ಟೀ ಎಲ್ಲ ಮಾಡಲ್ಲ. ಹಾಲು ತೊಗೊಂಬರೋದು ನಾವು ಮೊಸರು ಮಾಡ್ಕೊತೀವಿ, ಇಲ್ಲ ಅಂತಂದರೆ ಪನ್ನೀರನ್ನ ಮಾಡ್ಕೊತೀವಿ. ಇವತ್ತು ನನಗೆ ಆಲ್ರೆಡಿ ಮೊಸರು ಮೊನ್ನೆ ಮಾಡಿಟ್ಟಿದ್ದೆ, ಜಾಸ್ತಿನೇ ಇತ್ತು, ಹಾಗಾಗಿ ಮೊಸರು ಜಾಸ್ತಿ ಆಗುತ್ತೆ ಅಂತೇಳಿ ಪನ್ನೀರ್ನೇ ಮಾಡ್ಕೊಂಡು ಬಿಡೋಣ, ಒನ್ ಟೈಮ್ಗೆ ಅಡುಗೆಗೆ ಆಗ್ಬೋದು ಅಂತೇಳಿ ಪನ್ನೀರನ್ನ ಮಾಡಿಕೊಂಡೆ. ಆದರೆ ತುಂಬಾ ಕಡಿಮೆ ಆಯಿತು. ಒನ್ ಟೈಮ್ಗೂ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಅಷ್ಟೇ ಕಡಿಮೆನೇ ಆಯಿತು. ಇರಲಿ, ಏನಾಗಲ್ಲ. ಒನ್ ಟೈಮ್ ಏನಾದರೂ ಯಾವ್ದಾದ್ರು ರೆಸಿಪಿ ಬರೀ ಪನ್ನೀರ್ ಹಾಕಿ ಯಾವುದು ಗ್ರೇವಿ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಇದು ತುಂಬಾ ಕಡಿಮೆ ಇದೆಯಲ್ವ. ಹಾಗಾಗಿ ಈ ಮಶ್ರೂಮ್ ಕರಿ ಏನಾದರೂ ಮಾಡ್ತೀವಲ್ವ, ಅಂದರೆ ಈ ಮಶ್ರೂಮ್ ಫ್ರೈ ಆ ಥರ ಏನಾದರೂ ಮಾಡಿದಾಗ ಈ ಪನ್ನೀರನ್ನ ಸೇರಿಸ್ಕೊತೀನಿ, ಅವಾಗ ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ಇವಾಗ ನಾನು ಈ ಇದ್ರ ಮೇಲೆ ಒಂದು ವೆಯ್ಟ್ನ ಇಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ ಇದರಲ್ಲಿ ಇರುವಂಥ ಎಕ್ಸ್ಟ್ರಾ ನೀರೆಲ್ಲ ಆ ಬೋಲಲ್ಲೇ ಬರುತ್ತೆ, ಹಾಗಾಗಿ ಅವಾಗ ಪನ್ನೀರು ಕೂಡ ಕರೆಕ್ಟಾಗಿ ಸೆಟ್ ಆಗುತ್ತೆ. ಹಾಗಾಗಿ ಸೇರಿಸ್ಕೊತೀನಿ. ಅದಾದ ನಂತರ ಸ್ವಲ್ಪ ಫೇಸ್ ಪ್ಯಾಕು ಕೂಡ ಹಾಕೋಬೇಕಿತ್ತಲ್ವ, ಅದನ್ನು ಕೂಡ ಹಾಕೊತಾ ಇದ್ದೀನಿ. ನಾನು ಆವಾಗಲೇ ಫೇಸ್ ಪ್ಯಾಕ್ನ ಮಾಡಿ ಇಟ್ಟಿದ್ನಲ್ವ, ಅದನ್ನು ಒಂದು 10 ಮಿನಿಟ್ಸು ಹಾಗೆ ಬಿಟ್ಟಿದ್ದೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಅದಾದ ನಂತರ ನಾನು ಈ ಥರ ನೀಟಾಗಿ ಫೇಸಿಗೆಲ್ಲ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರು ಹಾಗೆ ಬಿಡ್ತೀನಿ. ಅದಾದ ನಂತರ ವಾಶ್ ಮಾಡ್ಕೊಳೋದು. ಇದನ್ನು ನಾವು ಒಂದು 3 ಡೇಸ್ಗೆ ಒಂದ್ಸತಿ ಹಚ್ಕೊತಾ ಬರೋದ್ರಿಂದ ಸ್ಕಿನ್ನು ಕೂಡ ತುಂಬ ಗ್ಲೋ ಬರುತ್ತೆ. ಮತ್ತು ಸ್ಕಿನ್ನಲ್ಲಿ ಏನಾದರೂ ಟ್ಯಾನ್ ಜಾಸ್ತಿ ಆಗಿದೆ ಅಥವಾ ಪಿಂಪಲ್ಸ್ ಆಗ್ತಿದೆ ಅಂತಂದರೆ ಒಂದು 3 ಡೇಸ್ಗೆ ಒಂದ್ಸತಿ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಸ್ಕಿನ್ ಚೆನ್ನಾಗಾಗುತ್ತೆ. ಮತ್ತು ಕೆಲವೊಂದು ಸತಿ ಸ್ಕಿನ್ನು ಕೂಡ ಡಲ್ ಅಂತ ಅನಿಸುತ್ತೆ, ಅಂಥ ಟೈಮ್ಗಳು ಕೂಡ ನೀವು ಅಪ್ಲೈ ಮಾಡ್ಕೊಬೋದು. ಆದರೆ ಒಂದೇ ಸತಿಯಾಗಿ ನಿಮಗೆ ರಿಸಲ್ಟ್ ಸಿಗಲ್ಲ. ಕರೆಕ್ಟಾಗಿ ಒಂದು 3 ಮಂತ್ಸ್ ಆದರೂ ಯೂಸ್ ಮಾಡಿ, ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಸ್ಕಿನ್ನಲ್ಲಿ ಒಂದು ಪಿಂಪಲ್ಸ್ ಕೂಡ ಇಲ್ಲ, ಅಂದರೆ ಫೇಸಲ್ಲಿ ಒಂದು ಪಿಂಪಲ್ಸ್ ಕೂಡ ಆಗಿಲ್ಲ. ಹಾಗಾಗಿ ನಿಮಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತೇಳಿ ಇವತ್ತು ಇದನ್ನು ಕೂಡ ವಿಡಿಯೋನ ಶೇರ್ ಮಾಡಿದ್ದೀನಿ. ಇವಾಗ ನಾನು ಇಲ್ಲಿ ಪಾತ್ರೆ ಕೂಡ ವಾಶ್ ಮಾಡ್ಕೋಬೇಕಿತ್ತು. ಊಟ ಎಲ್ಲ ಮುಗಿದಾದ್ಮೇಲೆ, ಅಡುಗೆ ಎಲ್ಲ ಆದಮೇಲೆ ಪಾತ್ರೆ ಕೂಡ ಹಾಗೆ ಇಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ವಾಶ್ ಮಾಡ್ಕೋತಾ ಇದ್ದೀನಿ. ನನಗೆ ಈ ಥರ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸಾಂಗ್ ಕೇಳಿಕೊಂಡು ಪಾತ್ರೆ ವಾಶ್ ಮಾಡ್ಕೊಳೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಆವಾಗ ನನಗೆ ಬೋರ್ ಕೂಡ ಆಗಲ್ಲ, ಹಾಗಾಗಿ ಈ ಥರ ಮಾಡ್ತೀನಿ. ನಂತರ ಮನೆ ಕೆಲಸ ಮಾಡ್ಕೊಬೇಕಾದ್ರೆ ಯಾರ್ಯಾರು ಸಾಂಗ್ಗಳೆಲ್ಲ ಕೇಳಿಕೊಂಡು, ನಿಮಗೆ ಇಷ್ಟವಾಗಿರುವಂಥ ಸಾಂಗ್ ಕೇಳಿಕೊಂಡು ಯಾರ್ಯಾರು ಕೆಲಸ ಮಾಡ್ತೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ನಾನು ಕೂಡ ತಿಳ್ಕೊಂಡಂಗಾಗತ್ತೆ, ನನಗೂ ಕೂಡ ಖುಷಿ ಆಗುತ್ತೆ. ನನಗಂತೂ ಮನೆ ಕ್ಲೀನ್ ಮಾಡ್ಕೊಬೇಕಾದ್ರೆ ಸಿಕ್ಕಾಬಟ್ಟೆ ಬೋರ್ ಆಗ್ತಿರುತ್ತೆ, ಹಂಗಾಗಿ ನನಗೆ ಇಷ್ಟ ಆಗುವಂಥ ಸಾಂಗ್ಗಳೆಲ್ಲ ಕೇಳಿಕೊಂಡು ನಾನು ಮನೆ ಕೆಲಸನ ಮಾಡ್ಕೊತೀನಿ. ಆವಾಗ ನಾವು ಕೆಲಸ ಮಾಡಿದ್ದು ಕೂಡ ಗೊತ್ತಾಗಲ್ಲ, ಬೋರ್ ಕೂಡ ಆಗಲ್ಲ, ಏನೋ ಒಂಥರ ಖುಷಿ ಆಗ್ತಿರುತ್ತೆ. ಹಾಗಾಗಿ ನಾನು ಈ ಥರ ಸುಮಾರು ವರ್ಷಗಳಿಂದ ಈ ಥರ ಮಾಡ್ಕೊಂಡು ಬರ್ತಿದ್ದೀನಿ. ನನಗಿಲ್ಲ ಅಂತಂದರೆ ಸಿಕ್ಕಾಬಟ್ಟೆ ಬೋರ್ ಅನಿಸ್ತಿರುತ್ತೆ. ಹಾಗಾಗಿ ಇವಾಗ ಪಾತ್ರೆಗಳೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಾಯಿತು. ಅದಾದ ನಂತರ ಸ್ವಲ್ಪ ಗ್ಯಾಸು ಕೂಡ ಕ್ಲೀನ್ ಮಾಡ್ಕೊಬೇಕಿತ್ತು, ಅಂದರೆ ಗ್ಯಾಸು ಕೂಡ ಒರೆಸ್ಕೋಬೇಕು. ಅದೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಇವತ್ತಿನ ದಿನ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಇವತ್ತಿನ ದಿನ ನನಗೆ ಈ ಥರ ತುಂಬ ಈಸಿಯಾಗಿ ಹೋಯಿತು. ನೀವೆಲ್ಲ ಹೆಂಗೆ ಮಾಡ್ತೀರಾ ರಾತ್ರಿಗಳಲ್ಲಿ, ಯಾವ ರೀತಿಯಾಗಿ ಅಡುಗೆ ಎಲ್ಲ ಮಾಡ್ತೀರಾ, ಮತ್ತು ಹೆಂಗೆ ಟೈಮ್ನ ಮ್ಯಾನೇಜ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ನಾನು ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ 11:30 ಹಾಕೇ ಹೋಯಿತು. ಇದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಎಡಿಟಿಂಗ್ ಮಾಡೋಕ್ಕೆ ಕುತ್ಕೊಬೇಕು. ಇವತ್ತಂತೂ ನನಗೆ ಎಡಿಟಿಂಗ್ ಮಾಡೋಕ್ಕೆ ತುಂಬಾ ಲೇಟ್ ಆಗ್ಬೋದು ಅನಿಸುತ್ತೆ, ಅಂದರೆ ಒಂದು 2-2:30 ಅಷ್ಟೊತ್ತಿಗೆ ಆಗ್ಬೋದು ಅನಿಸುತ್ತೆ. ಯಾಕಂತಂದರೆ ಒಂದು 3 ವೀಡಿಯೋಸ್ ಇದೆ, ಹಾಗಾಗಿ ಎಲ್ಲನೂ ವೀಡಿಯೋಸ್ನ ಎಡಿಟಿಂಗ್ ಮಾಡಿ ಇಟ್ಕೊಬೇಕು. ಡೈಲಿ ಒಂದು ವೀಡಿಯೋಸ್ನ ಹಾಕೊಂಡು ಅಂದರೆ ಆಗೋದೇ ಇಲ್ಲ, ಟೈಮ್ ಅಷ್ಟೊಂದು ಸಿಗೋದೇ ಇಲ್ಲ. ಹಾಗಾಗಿ 2 ಡೇಸ್ಗಾದರೂ ಒಂದು ವೀಡಿಯೋಸ್ನ ಹಾಕಬೇಕಂತ ಡಿಸೈಡ್ ಆಗಿದ್ದೀನಿ. ಹಾಗಾಗಿ ಇವತ್ತು 3 ವೀಡಿಯೋನು ಕೂಡ ಎಡಿಟಿಂಗ್ ಮಾಡಿ ಮಲ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಮುಂಚೆಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ 11 ಗಂಟೆಗೆಲ್ಲ ಮಲ್ಕೊತಿದ್ದೆ, ಆದರೆ ಇವಾಗ ಹಂಗೆ ಆಗೋದೇ ಇಲ್ಲ. ಡೈಲಿ ನಾನು ಮಲ್ಕೊಳೋದೇ 1 ಗಂಟೆ 1:30 ಹಂಗೆ ಆಗ್ತಿದೆ. ಎಡಿಟಿಂಗ್ ಮಾಡಿ ಮಲ್ಕೊಬೇಕಲ್ವ, ಹಾಗಾಗಿ ಲೇಟ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಏನಾದರೂ ಅಚೀವ್ ಮಾಡಬೇಕಂತ ಅಂದಾಗ ನಾವು ಕೆಲವೊಂದು ಕಾಂಪ್ರಮೈಸ್ ಆಗಲೇಬೇಕಾಗತ್ತೆ, ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಬಟ್ ಅದರಲ್ಲೂ ಒಂದು ಖುಷಿ ಇರುತ್ತೆ, ನಾವೇನೋ ಒಂದು ಅಚೀವ್ ಮಾಡ್ತಿದ್ದೀವಿ ಅನ್ನೋ ಒಂದು ಖುಷಿ ಇರುತ್ತಲ್ಲ, ಆ ಖುಷಿ ಮುಂದೆ ಇದು ಯಾವುದೂ ಅಲ್ಲ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಇನ್ನೇನು ಎಡಿಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಆ ವಿಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ವಿಡಿಯೋ ಈಗ ಆಲ್ರೆಡಿ ಲಾಂಗ್ ಆಗಿದೆ, ನಿಮಗೂ ಕೂಡ ಬೋರ್ ಆಗಬಾರ್ದಲ್ಲ, ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಥವಾ ಸ್ವಲ್ಪ ಆದರೂ ಯೂಸ್ಫುಲ್ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ನಾನು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ಇನ್ನಷ್ಟು ಒಳ್ಳೆ ಈಸಿ ರೆಸಿಪಿಗಳೊಂದಿಗೆ ಮತ್ತು ಒಳ್ಳೆ ಬ್ಲಾಗ್ಸೊಂದಿಗೆ ನಿಮ್ಮನ್ನು ಮತ್ತೆ ನಾನು ಭೇಟಿ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.